ರೈತರ ಕಷ್ಟ ಕೇಳದೆ ಅವರ ಹತ್ರ ಒಂದು ಸಲಹೆಯನ್ನು ಪಡೆಯದೆ ಒಂದು ಯೋಜನೆ ಮಾಡಿದರೆ ಯಾವ ಥರ ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಾನೀಗ ಹೆಬ್ರಿಯ ಚಾರ ಪರಿಸರದಲ್ಲಿದ್ದೇನೆ. ಇಲ್ಲಿ ಮಾಡಿರುವಂಥ ಒಂದು ಅಣೆಕಟ್ಟನ್ನು ನೀವು ಗಮನಿಸ್ಬೋದು. ಇದು ಸೇತುವೆ ಮತ್ತು ಅಣೆಕಟ್ಟು ಎರಡನ್ನೂ ಕೂಡ ಸುಮಾರು 70 ಕೋಟಿ ವೆಚ್ಚದಲ್ಲಿ ಮಾಡಿರುವಂಥದ್ದು. ಹೀಗೆ ಮಾಡಿದಂಥ ಅಣೆಕಟ್ಟು ಈಗ ಈ ಪರಿಸರದ ರೈತರಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಅನ್ನುವಂಥದ್ದು. ತಗ್ಗು ಪ್ರದೇಶದಲ್ಲಿರುವ ಪಕ್ಕದ ತೋಟಗಳಿಗೆ ನೀರು ನುಗ್ಗುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಇದರಲ್ಲಿ ಸುಮಾರು 5 ಮೀಟರ್ವರೆಗೆ ನೀರು ಬಂತು ಅಂತೇಳಿ. ಆದರೆ ಪಕ್ಕದ ಕೃಷಿ ತೋಟಗಳಿಗೆ, ಅಂದರೆ ಈಗ ನಾವು ಗಮನಿಸೋದಾದರೆ ಪಕ್ಕದಲ್ಲೇ ಹಾದು ಹೋಗುವಂಥ ಅನೇಕ ಕೃಷಿ ತೋಟಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನೀರು ಮುಳುಗಡೆಯಾಗಿ ಸುಮಾರು 6 ಫೀಟ್ವರೆಗೂ ಕೂಡ ಇಲ್ಲಿ ನೀರು ನಿಲ್ಲುವಂಥ ಪರಿಸ್ಥಿತಿ ಉಂಟಾಗಿತ್ತು. ಈಗ ಸ್ವಲ್ಪ ಗಮನ ಸೆಳೆದ ಮೇಲೆ ಈಗ ನೀರಿನ ಹೊರಹರಿವನ್ನು ಅವಕಾಶ ಮಾಡಿಕೊಟ್ಟ ನಂತರ ನೀರು ಇಳಿಕೆಯಾಗಿದೆ. ಅದನ್ನು ಹೊರತುಪಡಿಸಿದರೆ ನಾವು ಈ ತೋಟವನ್ನು ನೋಡಿದರೆ ಇನ್ನೂ ಕೂಡ ಸಣ್ಣ ಪುಟ್ಟ ಗಿಡಗಳು ಇರುವಂಥದ್ದು. ಆ ಗಿಡ ಇನ್ನೇನು ಫಸಲು ಕೊಡುತ್ತೆ ಅನ್ನುವಂಥ ಸಂದರ್ಭದಲ್ಲೇ ನೀರು ನಿಂತರೆ ಅದರ ಪರಿಸ್ಥಿತಿ ಏನಾಗಬೇಕು, ರೈತರ ಪಾಡೇನಾಗಬೇಕು ಅನ್ನುವಂಥದ್ದು ಇಲ್ಲಿ ಇರುವಂಥ ಮುಖ್ಯವಾದ ಆತಂಕ. ಮುಖ್ಯವಾಗಿ ಈ ಭಾಗದ ಪರಿಸರದ ರೈತರಿಗೆ ಅನುಕೂಲ ಆಗಬೇಕನ್ನುವ ದೃಷ್ಟಿಯಿಂದಲೇ ಆಗಿರುವಂಥ ಯೋಜನೆ ಇದು. ಅದನ್ನು ಅಲ್ಲಗಳೆಯುವ ಹಾಗಿಲ್ಲ. ಅಂತರ್ಜಲ ವೃದ್ಧಿ ಇರ್ಬೋದು, ಪರಿಸರದ ತೋಟಗಳಿಗೆ ಅನುಕೂಲ ಆಗುವಂಥದ್ದು ಪ್ರತಿಯೊಂದು ಕೂಡ ಆಗಿದೆ. ಅದನ್ನು ಅಲ್ಲಗಳೆಯುವ ಹಾಗಿಲ್ಲ. ಆದರೆ ಪರೋಕ್ಷವಾಗಿ ಕೆಲವು ರೈತರಿಗೂ ಕೂಡ ಇದರಿಂದ ಸಂಕಷ್ಟ ಆಗಿದೆ. ಅವರಿಗೆ ಅಂದರೆ ಕೈಗೆ ಅದರ ಫಸಲು ಸಿಕ್ಕುವ ಸಂದರ್ಭದಲ್ಲೇ ಈ ಒಂದು ತೊಂದರೆ ಆಗಿರುವಂಥದ್ದು ಬಹಳ ಸಮಸ್ಯೆಯನ್ನು ಉಂಟು ಮಾಡಿದೆ. ವೈಜ್ಞಾನಿಕವಾಗಿ ಇದನ್ನು ನಿರ್ವಹಣೆ ಮಾಡಬೇಕಾಗಿತ್ತು, ಸೂಕ್ತ ರೀತಿಯಲ್ಲಿ ಸರ್ವೆ ಮಾಡಬೇಕಾಗಿತ್ತು. ಆಸುಪಾಸಿನ ರೈತರು ಅವರ ತೋಟಗಳು ಯಾವ ರೀತಿ ಇದೆ, ಅದಕ್ಕೆ ನೀರು ನುಗ್ಗಿದರೆ ಏನು ಸಮಸ್ಯೆ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡಿದ್ದರೆ ಈ ಥರ ಸಮಸ್ಯೆ ಆಗ್ತಾ ಇರಲಿಲ್ಲ. ನಾವು ನೋಡ್ಬೋದು ಫಸಲು ಬರುವಂಥ ಒಂದು ಎಲ್ಲ ಸಿದ್ಧತೆ ಆಗಿರುವಂಥ ಒಂದು ಅಡಿಕೆಯ ಮರಗಳು ನಮಗಿಲ್ಲಿ ಕಾಣಸಿಗುತ್ತೆ. ಸೊ ಅಂಥ ಸಂದರ್ಭದಲ್ಲೇ ನೀರು ನಿಂತರೆ, ಸಂಪೂರ್ಣ ಕೊಳೆತು ಹೋದರೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ರೈತರು ಕೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ 4 ರೈತರಿಗೆ, ಈ ಭಾಗದ ರೈತರಿಗೆ ಸಮಸ್ಯೆ ಆಗಿರುವಂಥದ್ದು. 5 ಮೀಟರ್ವರೆಗೆ ನೀರು ಹೋಯಿತು ಅಂತೇಳಿ. ಆದರೆ ಸಹಜವಾಗಿಯೇ ಇಲ್ಲಿನ ತಗ್ಗು ಪ್ರದೇಶದ ತೋಟಗಳಿಗೆ ನೀರು ಬರುತ್ತೆ. ಸೊ ರೈತರನ್ನು ಮಾತನಾಡಿಸೋಣ. ಎಲ್ಲಿ ಎಡವಿದೆ ಈ ಯೋಜನೆ ಆಗುವಾಗ, ಎಲ್ಲಿ ಎಡವಿದೆ? ಯಾಕಂದರೆ 10 ಕೋಟಿಯ ಒಂದು ಯೋಜನೆ ಇದು. ಸೊ ಅಂಥ ಸಂದರ್ಭದಲ್ಲಿ ಎಲ್ಲಿ ಎಡವಿತ್ತು ಸರ್ಕಾರ? ಅವರ ಜೊತೆ ಮಾತನಾಡಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.